ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತಿಂದ ನಮಗೆ KSYನಲ್ಲಿ ಆಫ್ಲೈನ್ ಕ್ಲಾಸಸ್, ಪ್ರಾಕ್ಟಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಮತ್ತು ಯಾವೆಲ್ಲ ಫ್ರೆಂಡ್ಸ್ ಬರ್ತಾರೆ ಅಂತ ಮೀಟ್ ಮಾಡಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೆ ಇವಾಗ ಆಲ್ರೆಡಿ ಥಿಯರಿ ಕ್ಲಾಸಸ್ ಆಗಿ ಥಿಯರಿ ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ನಡೀತಾ ಇರುವಂಥ ಆಫ್ಲೈನ್ ಕ್ಲಾಸಸ್ ಬಂದು ಪ್ರಾಕ್ಟಿಕಲ್ಗೆ ಆಫ್ಲೈನ್ ಕ್ಲಾಸಸ್ಸು ಕಂಪಲ್ಸರಿ ಇರುತ್ತೆ. ನಮ್ಮ ಲೈಬ್ರರಿ ಸೈನ್ಸ್ಗೆ ಬೇರೆ ಸ್ಟೂಡೆಂಟ್ಸ್ಗಳಿಗೂ ಕೂಡ ಬೇರೆ ಸಬ್ಜೆಕ್ಟಲ್ಲಿ ಕಂಪಲ್ಸರಿ ಇರುತ್ತೆ. ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದು ತುಂಬ ಒಳ್ಳೆಯದು. ಅದು ಪ್ರಾಕ್ಟಿಕಲ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ಪ್ರಾಕ್ಟಿಕಲ್ ಕ್ಲಾಸಸ್ನ ಅಟೆಂಡ್ ಮಾಡ್ದೇ ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಮಗೇನು ನಾಲೆಡ್ಜ್ ಕೂಡ ಇರೋದಿಲ್ಲ. ಸೊ ಪ್ರಾಕ್ಟಿಕಲ್ ಕ್ಲಾಸಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಮಗೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಕರಿಯರ್ ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಯಾರ್ಯಾರು ಆಫ್ಲೈನ್ ಕ್ಲಾಸಸ್ ಇರುತ್ತೆ ಅವರು ಖಂಡಿತ ಆಫ್ಲೈನ್ ಕ್ಲಾಸಸ್ಸು ಮತ್ತು ಪ್ರಾಕ್ಟಿಕಲ್ಸ್ನ ಮಿಸ್ ಮಾಡ್ದೇ ಅಟೆಂಡ್ ಮಾಡಿ. ನಮಗೆ ಥಿಯರಿ ಎಕ್ಸಾಮ್ಸ್ ಆದ ತಕ್ಷಣ ಪ್ರಾಕ್ಟಿಕಲ್ ಇರೋದ್ರಿಂದ ಥಿಯರಿ ಎಕ್ಸಾಮ್ಸ್ಗೆ ಲೀವ್ ಹಾಕಿದ್ದೋ. ಸೊ ಆ ಲೀವ್ಸ್ನ ಕಂಟಿನ್ಯೂ ಮಾಡಿಕೊಂಡು ಇವಾಗ ಪ್ರಾಕ್ಟಿಕಲ್ ಕ್ಲಾಸ್ಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ಪ್ರಾಕ್ಟಿಕಲ್ ಕ್ಲಾಸಸ್ಸು ಫಸ್ಟ್ ಡೇ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಸ್ಟ್ರೆಂತ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಯಾಕಂದರೆ ಇವಾಗ ತಾನೇ ಎಕ್ಸಾಮ್ಸ್ ಮುಗಿಸ್ಕೊಂಡು ಬೇರೆ ಬೇರೆ ಸೆಂಟ್ರಿಂದ ಎಲ್ಲರೂ ಮೈಸೂರಿಗೆ ಬರಬೇಕಾಗತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಸ್ಟೂಡೆಂಟ್ಸ್ಗಳು ಅವರ ಥಿಯರಿ ಎಕ್ಸಾಮ್ಸ್ನ ಅವರ ರೀಜ್ನಲ್ ಸೆಂಟರ್ನಲ್ಲಿ ಬರ್ಕೋಬೋದು. ಬಟ್ ಪ್ರಾಕ್ಟಿಕಲ್ಸ್ಗೆ ಮೈಸೂರಿಗೆ ಬರಬೇಕಾಗಿರುತ್ತೆ. ಸೊ ಎಲ್ಲರೂ ಇವಾಗ ತಾನೇ ಥಿಯರಿ ಎಕ್ಸಾಮ್ಸ್ ಮುಗಿಸ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಮೈಸೂರು ಬರೋ ತನಕ ಟೈಮ್ ಆಗುತ್ತೆ. ಸೊ ಅದರಿಂದ ಫಸ್ಟ್ ಡೇ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಕ್ಲಾಸ್ಗೆ ಹೋಗಿ ನೋಡೋಣ ಎಷ್ಟು ಜನ ಬಂದಿದ್ದಾರೆ, ಏನು ಇರುತ್ತೆ ಅಂತ. ಪ್ರಾಕ್ಟಿಕಲ್ ಕ್ಲಾಸಸ್ಸು 7 to 15 ಡೇಸ್ ಇರುತ್ತೆ. ಸೊ ನೀವು ಅಷ್ಟು ದಿನ ಸ್ಟೇ ಆಗಬೇಕು ಅಂತಂದರೆ ಬೇರೆ ಎಲ್ಲೂ ಸ್ಟೇ ಆಗೋ ಅವಶ್ಯಕತೆ ಇಲ್ಲ. KSYನಲ್ಲೇ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ನೀವು ಹಾಸ್ಟೆಲ್ನಲ್ಲೇ ಸ್ಟೇ ಆಗ್ಬೋದು. ಈಗ ಆಲ್ರೆಡಿ ನನ್ನ ಫ್ರೆಂಡ್ಸ್ ಹಾಸ್ಟೆಲ್ನಲ್ಲಿ ಸ್ಟೇ ಆಗಿದ್ದರು. ಫ್ರೆಂಡ್ಸ್ ಇಲ್ಲದೆ ಕ್ಲಾಸ್ ರೂಮ್ಗೆ ಒಬ್ಬನೇ ಏನು ಹೋಗೋದು ಅಂತ ಫ್ರೆಂಡ್ಸ್ನ ಜೊತೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಫಸ್ಟ್ ಎಂಟ್ರಿ ಆಗಿದ್ದೆ ಹಾಸ್ಟೆಲ್ಗೆ. ಇದು ಬಾಯ್ಸ್ ಹಾಸ್ಟೆಲ್ಲು. ನೀವು ನೋಡ್ಬೋದು ಈ ಹಾಸ್ಟೆಲ್ ಬಗ್ಗೆ ನಾನು ಆಲ್ರೆಡಿ ಒಂದು ಹಳೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಲೇ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅದನ್ನು ನೋಡಿದ್ವಿ. ನಮ್ಮ ರೂಮ್ ಮೇಟ್ಸು ಎಕ್ಸಾಮ್ಸ್ಗೆ ರೆಡಿ ಆಗ್ತಾಯಿದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಲಾಸ್ಗೆ ಹೋಗೋಕ್ಕೆ ರೆಡಿಯಾಗಿದ್ದರು. ಸೊ ನಾವು ಫಸ್ಟ್ ಹೊರಟಿದ್ದೆ ವಿಜ್ಞಾನ ಭವನಲ್ಲಿ ಇವಾಗ ಲಿಫ್ಟ್ ಹಾಕ್ಸಿದ್ದಾರೆ. ನಾವು ಮೊದಲೆಲ್ಲ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಸ್ಟೆಪ್ಸಲ್ಲಿ ಹೋಗ್ತದೆ, ಇವಾಗ ಲಿಫ್ಟ್ ಇದೆಯಲ್ಲ ಯೂಸ್ ಮಾಡೋಣ ಅಂದ್ಕೊಂಡು ನಾವು ಲಿಫ್ಟ್ನಲ್ಲಿ ಕ್ಲಾಸ್ಗೆ ಹೋದೋ. ನಾವು ಕ್ಲಾಸ್ಗೆ ಎಂಟ್ರಿ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕ್ಲಾಸ್ ತೊಗೊಂಡ್ರು. ನಮಗೆ ಇವತ್ತು HTML ಕ್ಲಾಸ್ ಇತ್ತು. HTML ಬಗ್ಗೆ ನಮಗೆ ಬೇಸಿಕ್ ನಾಲೆಡ್ಜ್ ಕೂಡ ಇರಲಿಲ್ಲ. ಸೊ ಫಸ್ಟ್ ಡೇ ಕ್ಲಾಸ್ನಲ್ಲಿ ನಮಗೆ ಬೇಸಿಕ್ HTML ಬಗ್ಗೆ ತಿಳ್ಕೊಂಡು ಕೋಡಿಂಗ್ಸ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇತ್ತು. ಬಟ್ ಈ ಕ್ಲಾಸ್ ಅಟೆಂಡ್ ಮಾಡಿದ್ರಿಂದ ನಮಗೆ HTML ಕೋಡಿಂಗ್ಸ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಕೆ ತುಂಬ ಯೂಸ್ಫುಲ್ ಆಯಿತು. ಕ್ಲಾಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ 11 ಆಗಿತ್ತು. ಸೊ ಅವ್ರ ಕ್ಲಾಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಮಗೆ ಆಲ್ರೆಡಿ ಲಂಚ್ ಅವರ್ ಟೈಮ್ ಆಗಿತ್ತು. ಸೊ ಟೈಮ್ ಹೋಗಿದ್ದೇ ಗೊತ್ತಿರಲಿಲ್ಲ. ಆಲ್ರೆಡಿ ಟೈಮ್ 1:30 ಆಗಿತ್ತು. ಸೊ ನಮಗೆ 1 ಅವರ್ ಲಂಚ್ ಪೀರಿಯಡ್ ಬ್ರೇಕ್ ಇತ್ತು. ಮತ್ತು 2:30ಇಂದ ಕ್ಲಾಸ್ ಇತ್ತು. ಸೊ ನಾವು ಊಟ ಮಾಡ್ಕೊಬರೋಣ ಅಂತ ಹೊರಗಡೆ ಹೋದೋ. KSYಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ನಿಮಗೆ ಊಟಕ್ಕೆ ಹೋಗೋಕ್ಕೆ ನಿಮಗೆ KSYನಲ್ಲೇ ಕೂಡ ಒಂದು ಕ್ಯಾಂಟೀನ್ ಇದೆ. ಇದಲ್ದೇ ಪಕ್ಕದಲ್ಲೇ ನಿಮಗೆ ಮೈಸೂರು ಯೂನಿವರ್ಸಿಟಿದು ರೌಂಡ್ ಕ್ಯಾಂಟೀನ್ ಇದೆ. ಇವೆರಡರಲ್ಲೂ ಕೂಡ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಹೊರಗಡೆ ಹೋಗಿ ತಿನ್ಬೋದು. ನಮಗೆ ಇಲ್ಲಿ ಪಡವರಳ್ಳಿ ನಿಯರ್ ಆಗುತ್ತೆ. ಸೊ ವಾಕಬಲ್ ಡಿಸ್ಟೆನ್ಸು. ನಾವೆಲ್ಲರೂ ಕೂಡ ಅಲ್ಲೇ ಹೋಗಿ ಕಾಮನಾಗಿ ಊಟ ಮಾಡೋದು. ಪಡವರಳ್ಳಿ ಸಿಗ್ನಲಿಂದ ಒಂದು 300 ಮೀಟರ್ಸ್ ರೇಂಜಲ್ಲಿ ನಿಮಗೆ 2-3 ಹೋಟೆಲ್ ಸಿಗುತ್ತೆ. ಸೊ 3 ಹೋಟೆಲಲ್ಲೂ ಕೂಡ ಟೇಸ್ಟ್ ವೈಸ್ ಮತ್ತು ನಿಮ್ಗೆ ಕೊಡೋ ದುಡ್ಡಿಗೆ ವರ್ತ್ ಇಟ್ಟಿದೆ. ಯಾವ ಹೋಟೆಲ್ಲಾದರೂ ನೀವು ಊಟ ಮಾಡ್ಬೋದು. ಊಟ ಮುಗಿಸ್ಕೊಂಡು ನಾವು ಮತ್ತೆ ಕ್ಲಾಸಿಗೆ ಬಂದಾದಮೇಲೆ ಮತ್ತೆ ಸೇಮ್ HTML ಕ್ಲಾಸಸ್ಸೇ ಮತ್ತು ಪುನಃ ಬೇಸಿಕ್ಸ್ ಸ್ವಲ್ಪ ಅಡ್ವಾನ್ಸ್ ಎರಡೂ ಕೂಡ ಹೇಳ್ಕೊಟ್ರು. ಇದಾದಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಟ್ಟರು. ಸೊ ನಾವು ಎರಡನ್ನೂ ಕೂಡ ಆಲ್ಮೋಸ್ಟ್ 4:30 to 5 o'clock ತನಕ ನಾವು ಕ್ಲಾಸ್ನ ಅಟೆಂಡ್ ಮಾಡಿ ಕಂಪ್ಲೀಟ್ ಮಾಡ್ದೋ. ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ತುಂಬ ದೊಡ್ಡದಿದೆ. ಅದರಲ್ಲಿ ಇವರಿಬ್ಬರನ್ನ ಫಸ್ಟ್ ಪರಿಚಯ ಮಾಡಿಸ್ತಿದ್ದೀನಿ. ಇವರು ಹುಸೇನ್ ಮತ್ತು ಇವರು ಅರ್ಜುನ್. ಕ್ಲಾಸ್ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಹಾಸ್ಟೆಲ್ಗೆ ಹೋಗ್ತಿದ್ದೋ. ಮಧ್ಯದಲ್ಲಿ ನಮ್ಮಿಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಹಾಸ್ಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆದ ತಕ್ಷಣ ಇನ್ನೇನು ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಕ್ರಿಕೆಟ್ ಆಡೋಣ ಅಂದ್ಕೊಂಡು ಬ್ಯಾಟ್ ಬಾಲ್ ತೊಗೊಂಡು ಗ್ರೌಂಡಿಗೆ ಬಂದೋ. ಟೀಮ್ ಮಾಡಿಕೊಂಡು ಗೇಮ್ ಸ್ಟಾರ್ಟ್ ಮಾಡ್ತೋ. ಬಟ್ ಆಡಿದ್ದು ಒಂದೇ ಮ್ಯಾಚು ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಮ್ಯಾಚ್ ಚೆನ್ನಾಗಿ ನಡಿಬೇಕಾದ್ರೆ ಮಳೆ ಬಂತು. ಮಳೆ ಬಂದ ಕಾರಣ ಮ್ಯಾಚನ್ನು ರದ್ದುಗೊಳಿಸಲಾಯಿತು. ಮಳೆ ಸ್ಟಾರ್ಟಿಂಗಲ್ಲಿ ಬಂದಿದ್ದು ನೋಟು ಒಂದು 5 ನಿಮಿಷ ಬಂದು ಹೋಗುತ್ತೆ ಅಂತ ಅಂದ್ಕೊಂಡು, ಬಟ್ ಮಳೆ ತುಂಬ ಜೋರಾಗಿ ಬಂತು. ಆಲ್ಮೋಸ್ಟ್ 1 ಅವರ್ ಫುಲ್ ಮಳೆ ಆಯಿತು. ಸೊ ಮಳೆ ಆದ್ದರಿಂದ ನಾವು ಡೈರೆಕ್ಟ್ ಬಂದಿದ್ದೆ ನಮ್ಮ KSY ಕ್ಯಾಂಟೀನ್ಗೆ.
ಕ್ಯಾಂಟೀನಿಗೆ ಬರ್ತಾ ಇದ್ದಂಗೆ ಬಿಸಿ ಬಿಸಿ ಟೀ ಆರ್ಡ್ರ್ ಮಾಡ್ದು. ನಮ್ಮ ಫ್ರೆಂಡ್ ಸ್ವಾತಿ ಅವರು ಎಲ್ರಿಗೂ ಕೂಡ ಟೀನ ಸರ್ವ್ ಮಾಡಿದ್ರು. ಮಳೆಯಲ್ಲಿ ಬಿಸಿ ಬಿಸಿ ಟೀ ಕುಡ್ಕೊಂಡು ಟೀ ಜೊತೆ ಬಿಸಿ ಬಿಸಿ ಬಜ್ಜಿ ಸವಿತಾ ಮಳೆಯಲ್ಲಿ ತುಂಬ ಟೈಮ್ ಅಲ್ಲೇ ಕೂತ್ಕೊಂಡು ಹರಟೆ ಹೊಡೆದು. ಆಲ್ಮೋಸ್ಟ್ ಅಲ್ಲೇ KSU ಕ್ಯಾಂಟೀನಲ್ಲೇ ಒಂದು 7 ಗಂಟೆ ತನಕ ಅಲ್ಲೇ ಕೂತ್ಕೊಂಡು ಹರಟೆ ಹೊಡಿತಾ ಟೀ ಕುಡಿತಾ ಟೈಮ್ ಪಾಸ್ ಮಾಡ್ದೆ. ಇದಾದಮೇಲೂ ಕೂಡ ಮಳೆ ನಿಲ್ಲೋ ಚಾನ್ಸಸ್ ಕಾಣ್ತಾ ಇರಲಿಲ್ಲ. ಅದರಿಂದಾಗಿ ಎಲ್ಲರೂ ಕೂಡ ಅವರವರು ಹಾಸ್ಟೆಲ್ಗೆ ರಿಟರ್ನ್ ಆದರು. ನಾನು ಕೂಡ ಮನೆಗೆ ಮಳೆಯಲ್ಲೇ ನೆನ್ಕೊಂಡು ರಿಟರ್ನ್ ಆದೆ. ಇವತ್ತಿಗೆ ಆಫ್ಲೈನ್ ಕ್ಲಾಸಸ್ನ ಡೇ 1 ವಿಡಿಯೋ ಕಂಪ್ಲೀಟ್ ಆಗಿದೆ. ಮತ್ತೆ ಡೇ 2 ವಿಡಿಯೋ ಜೊತೆ ನಾಳೆ ಸಿಗೋಣ. ಥ್ಯಾಂಕ್ ಯು.